So this week we are going to start the book of Malachi. ಈ ವಾರ ನಾವು ಮಲಾಕಿಯನ್ನ ಪ್ರವಾದನ ಗ್ರಂಥವನ್ನ ಪ್ರಾರಂಭ ಮಾಡಲಿಕ್ಕಿದ್ದೇವೆ. We were studying about Haggai before. ಇದಕ್ಕಿಂತ ಮುಂಚೆ ನಾವು ಹಗ್ಗಾಯನ ಪ್ರವಾದನ ಗ್ರಂಥವನ್ನ ನಾವು ಧ್ಯಾನ ಮಾಡುತ್ತಾ ಇದ್ದೆವು. Hope that study helped you and encouraged you. ನಾನು ನೆನೆಸ್ತಾನೆ ಆ ಒಂದು ಅಭ್ಯಾಸ ಅಥವಾ ಅಧ್ಯಯನವು ನಿಮ್ಮೆಲ್ಲರಿಗೆ ಪ್ರಯೋಜನಕಾರಿ ಆಗಿತ್ತು ಎಂಬುದಾಗಿ ನಾನು ನಂಬ್ತೇನೆ. Hope this study of Malachi will also encourage you and love the Lord more in the days to come. ಈ ಒಂದು ಮಲಾಕಿಯನ ಗ್ರಂಥದ ಅಧ್ಯಯನವು ಕೂಡ ನೀವೆಲ್ಲರೂ ಬಹಳವಾಗಿ ಇಷ್ಟಪಡುವವರಾಗಿ ಮುಂಬರುವ ದಿನಗಳಲ್ಲಿ ಕರ್ತನ ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸಲೆಂಬುದಾಗಿ ಹಾರೈಸುತ್ತೇನೆ. This is very important because this is the last message the Israelites received from the Lord. ಇದು ಬಹಳ ಪ್ರಾಮುಖ್ಯವಾದಂತ ಒಂದು ಪುಸ್ತಕ. ಯಾಕಂದ್ರೆ ಇಸ್ರಾಯೇಲ್ಯರು ಕಟ್ಟ ಕಡೆಯದಾಗಿ ದೇವರಿಂದ ಪಡೆದುಕೊಂಡ ಸಂದೇಶ ಈ ಒಂದು ಮಲಾಕಿಯನ ಗ್ರಂಥವೇ ಆಗಿದೆ. After 400 years, they got the received from the God through John the Baptist. 400 ವರ್ಷಗಳ ಆ ಅಂತರದ ನಂತರ ಅವರು ಜ್ಞಾನಿಕರಾದ ಯೋಹಾನನ ಮೂಲಕ ಅವರು ದೇವರ ಸಂದೇಶವನ್ನ ಸ್ವೀಕರಿಸುತ್ತಾರೆ. So they were in the dark ages of their life. ಅವರು ತಮ್ಮ ಜೀವಿತದ ಕಗ್ಗತ್ತಲೆಯ ದಿನಗಳಲ್ಲಿ ಸಾಗುತ್ತಿದ್ದರು. We know that how the history going. Moses liberated Israel from Egypt. ನಮಗೆ ಗೊತ್ತು ಚರಿತ್ರೆ ಹೇಗೆ ಅದು ಸಾಗುತ್ತಾ ಹೋಗುತ್ತದೆ ಎಂಬುದಾಗಿ. ಆ ಮೋಶೆಯು ಇಸ್ರಾಯೇಲ್ಯರನ್ನು ಐಗುಪ್ತದ ದಾಸತ್ವದಿಂದ ಬಿಡುಗಡೆ ಮಾಡುತ್ತಾನೆ. And they were wandering in the desert for 40 years because of their unbelief. ಅವರು ಅಪನಂಬಿಕೆಯ ಕಾರಣದಿಂದಾಗಿ ಅರಣ್ಯದಲ್ಲಿ ಸುಮಾರು 40 ವರ್ಷಗಳ ಕಾಲ ಅವರು ಅಲೆದಾಡುತ್ತಾರೆ. And Moses brings them to Canaan. ಮೋಶೆಯು ಅವರನ್ನು ಕಾನಾನ್ ದೇಶಕ್ಕೆ ಬರಮಾಡುತ್ತಾನೆ. And Joshua led the people to the land of Canaan. ಯೆಹೋಶುವನು ಆತನು ಕಾನಾನ್ ದೇಶದೊಳಗೆ ಇಸ್ರಾಯೇಲರನ್ನ ಮುನ್ನಡೆಸಿಕೊಂಡು ಹೋಗುತ್ತಾನೆ. Israel dwells in the land about 490 years. ಇಸ್ರಾಯೇಲ್ಯರು ಆನಂತರ 490 ವರ್ಷಗಳ ಕಾಲ ಅವರು ಅಲೆದಾಡುವಂತಹ ಆ ಒಂದು ಜೀವಿತವನ್ನ ಸಾಗಿಸುತ್ತಾರೆ. There we see how they rejected God, how they live against the will of God. ಅಲ್ಲಿ ಅವರು ಹೇಗೆ ದೇವರಿಗೆ ಅವಿಧೇಯರಾಗಿದ್ದರು ಮತ್ತು ಅವರು ದೇವರ ಚಿತ್ತಕ್ಕೆ ವಿರುದ್ಧವಾಗಿ ಹೇಗೆ ಜೀವನ ಮಾಡಿದರು ಎಂಬುದನ್ನ ನಾವು ಅಲ್ಲಿ ಕಾಣುತ್ತೇವೆ. Because of that, God sent other kings from the other Gentile nations to attack them. ಅದರ ನಿಮಿತ್ತದಿಂದಾಗಿ ದೇವರು ಅನೇಕ ಅನ್ಯ ದೇಶದ ರಾಜರುಗಳನ್ನ ಇವರ ಮೇಲೆ ಆಕ್ರಮಣ ಮಾಡುವುದಕ್ಕೆ ಕಳುಹಿಸುತ್ತಾನೆ. Each time they will repent and then again they do the sin again and again. ಪ್ರತಿ ಸಾರಿಯೂ ಅವರು ಪುನಃ ಪಶ್ಚಾತ್ತಾಪ ಪಟ್ಟು ದೇವರೇ ನಮ್ ತಪ್ಪಾಯ್ತು ಎಂಬುದಾಗಿ ಹೇಳಿ ಮತ್ತೆ ಪುನಃ ಅದೇ ಕಾರ್ಯಗಳನ್ನ ಅವರು ಮಾಡುತ್ತಾ ಇದ್ದರು. After 490 years, the Babylonian came and attacked Israelites. 490 ವರ್ಷಗಳ ನಂತರ ಬ್ಯಾಬಿಲೋನಿನವರು ಬಂದರು. ಇಸ್ರಾಯೇಲಿನ ಮೇಲೆ ಅವರು ದಂಡೆತ್ತಿ ಬಂದು ಇಸ್ರಾಯೇಲನ್ನ ಅವರು ವಶಪಡಿಸಿಕೊಂಡರು. And they took them captive and they destroyed Jerusalem and the temple. ಅವರು ಇಸ್ರಾಯೇಲ್ಯರಲ್ಲಿ ಬಹುಮಂದಿಯನ್ನ ಸೆರೆಯಾಗಿ ಅವರು ಹೊತ್ತುಕೊಂಡು ಹೋದರು. ಯೆರೂಸಲೇಮ್ ಪಟ್ಟಣವನ್ನ ಹಾಗೂ ಯೆರೂಸಲೇಮಿನ ದೇವಾಲಯವನ್ನ ಅವರು ನಾಶ ಮಾಡಿಬಿಟ್ಟರು. As God prophesied, God told them, God brought them back after 70 years of captivity. 70 ವರ್ಷಗಳ ಸೆರೆವಾಸದ ನಂತರ ದೇವರು ಅವರಿಗೆ ವಾಗ್ದಾನ ಮಾಡಿದ ರೀತಿಯಲ್ಲಿಯೇ ಅವರನ್ನು ಪುನಃ ತಮ್ಮ ಆ ದೇಶಕ್ಕೆ ಸ್ವಂತ ದೇಶಕ್ಕೆ ಬರಮಾಡುತ್ತಾನೆ. And the book of Haggai, we studied that how they brought them back to Israel. ನಾವು ಹಗ್ಗಾಯನ ಪ್ರವಾದನೆಯ ಗ್ರಂಥವನ್ನ ಓದುವಾಗ ದೇವರು ಅವರನ್ನ ಯಾವ ರೀತಿಯಲ್ಲಿ ಕರೆತಂದನು ಎಂಬುದನ್ನ ನಾವು ಓದಿ ಅರ್ಥ ಮಾಡಿಕೊಂಡಿದ್ದೇವೆ. In 538 BC, Cyrus issued a decree that Jews exiled in Babylon could return to their own land.
ಕ್ರಿಸ್ತ ಪೂರ್ವ 538ರಲ್ಲಿ 36-38ರಲ್ಲಿ ಆ ಒಬ್ಬ ಅರಸನು ಆತನ ಒಂದು ರಾಜಾಜ್ಞೆಯನ್ನ ಆತನು ಹೊರಡಿಸುತ್ತಾನೆ. ಇಸ್ರಾಯೇಲ್ಯರು ತಮ್ಮ ಸ್ವಂತ ದೇಶಕ್ಕೆ ಹಿಂತಿರುಗಿ ಹೋಗಲಿ ಎಂಬ ರಾಜಾಜ್ಞೆಯನ್ನ ಹೊರಡಿಸುತ್ತಾನೆ. And he allowed them to build the temple. ಮತ್ತು ಆ ಅರಸನು ಇಸ್ರಾಯೇಲ್ಯರಿಗೆ ಯೆರೂಸಲೇಮಿನಲ್ಲಿ ದೇವಾಲಯವನ್ನ ಕಟ್ಟುವುದಕ್ಕೆ ಅವರಿಗೆ ಅನುಮತಿಸುತ್ತಾನೆ. And we can see in the book of Ezra chapter 1 that the decree came, and and when we come down in 536 BC, they began to build the temple. ನೋಡುವಾಗ ಯಜ್ರನ ಪುಸ್ತಕ 1ನೇ ಅಧ್ಯಾಯಕ್ಕೆ ಬಂದಾಗ ಅಲ್ಲಿ ಯಾವ ರೀತಿಯಾಗಿ ಅವರ ಒಂದು ರಾಜಾಜ್ಞೆ ಅವರಿಗೆ ಬಂತು ಎಂಬುದನ್ನು ನಾವು ಓದುತ್ತೇವೆ. ಆ ನಂತರ ಕ್ರಿಸ್ತ ಪೂರ್ವ 536ರಲ್ಲಿ ದೇವಾಲಯವನ್ನ ಕಟ್ಟಬೇಕೆಂಬಂತಹ ಆ ರಾಜಾಜ್ಞೆಯನ್ನ ಆತನು ಹೊರಡಿಸುತ್ತಾನೆ. In the book of Ezra chapter 3 verse 1 to chapter 4-5, we see that started building the temple. ಯಜ್ರನ ಪುಸ್ತಕ 3ನೇ ಅಧ್ಯಾಯ 3-4-5 ವಚನಗಳಲ್ಲಿ ಓದುವಾಗ ಅಲ್ಲಿ ನಾವು ಅರ್ಥ ಮಾಡಿಕೊಳ್ಳುವುದೇನೆಂದ್ರೆ, ಇಸ್ರಾಯೇಲ್ಯರು ಯೆರೂಸಲೇಮಿಗೆ ಬಂದ ನಂತರದಲ್ಲಿ ದೇವಾಲಯವನ್ನ ಕಟ್ಟಲು ಪ್ರಾರಂಭಿಸುತ್ತಾರೆ. But opposition from the neighbors and indifference between the Jews, they have to cease the work of the temple. ಅನೇಕ ತರವಾದಂತಹ ಆ ಒಂದು ವಿರೋಧಗಳು ಬಂದದ್ದರಿಂದ, ಅನೇಕ ರೀತಿಯಾದಂತಹ ಸಂಕಷ್ಟಗಳು ಬಂದದ್ದರಿಂದ ಅವರು ಪ್ರಾರಂಭ ಮಾಡಿದಂತಹ ಕಾರ್ಯವನ್ನ ಅರ್ಧಕ್ಕೆ ನಿಲ್ಲಿಸಬೇಕಾಗಿ ಬಂತು. So they abandoned the building of the temple. ಅವರು ದೇವಾಲಯದ ಆ ಒಂದು ಆಲಯದ ಕಟ್ಟಡವನ್ನ ಕಟ್ಟುವ ಕೆಲಸವನ್ನ ನಿಲ್ಲಿಸಿಬಿಟ್ಟರು. We can read that in Ezra chapter 4 verse 1 to 24. ಯಜ್ರನ ಪುಸ್ತಕ 4ನೇ ಅಧ್ಯಾಯ 1-24 ವಚನದಲ್ಲಿ ನಾವು ಅದರ ಕುರಿತಾಗಿ ನಾವು ಓದಬಹುದು. After 16 years, Haggai and Zechariah were commissioned by the Lord to stir up the people. 16 ವರ್ಷಗಳ ನಂತರ ಈ ಪ್ರವಾದಿಗಳಾದಂತಹ ಹಗ್ಗಾಯನು ಮತ್ತು ಜಕರ್ಯನು ಅವರಿಬ್ಬರನ್ನ ದೇವರು ತಾನೇ ನೇಮಿಸಿ ಅವರು ಬಂದು ಜನರ ಮನಸ್ಸಿನಲ್ಲಿ ಅವರು ಕಾರ್ಯ ಮಾಡಿ ಅವರು ಪುನಃ ದೇವಾಲಯವನ್ನು ಕಟ್ಟುವ ಕೆಲಸಕ್ಕೆ ಕೈ ಹಾಕಬೇಕೆಂದು ಪ್ರೇರೇಪಿಸಿದರು. They encouraged them to rebuild the temple. ಅವರು ದೇವಾಲಯವಾದ ಪುನರ್ನಿರ್ಮಾಣ ಮಾಡುವುದಕ್ಕೆ ಅವರನ್ನ ತೊಡಗಿಸಿಕೊಳ್ಳುವಂತೆ ಮಾಡಿದರು. And they reminded their spiritual priorities also. ಅದೇ ಸಮಯದಲ್ಲಿ ಇಸ್ರಾಯೇಲರಿಗೆ ಅಗತ್ಯವಾದಂತ ಆತ್ಮಿಕವಾದ ಆದ್ಯತೆಗಳ ಕುರಿತಾಗಿಯೂ ಕೂಡ ಅವರು ಇಸ್ರಾಯೇಲರಿಗೆ ಮನವರಿಕೆ ಮಾಡಿಕೊಟ್ಟರು. And in the book of Ezra chapter 5 verse 1 to 6 and chapter 6 verse 22, we read that. ನಾವು ಯಜ್ರನ ಪುಸ್ತಕ 5ನೇ ಅಧ್ಯಾಯ 1-6 ವಚನದಲ್ಲಿ ಮತ್ತು 6ನೇ 22ನೇ ವಚನದಲ್ಲಿ ಇದರ ಕುರಿತಾಗಿ ನಾವು ಓದುತ್ತೇವೆ. And as a result, the temple was completed in 4 years. ಅದರ ಪರಿಣಾಮವಾಗಿ ದೇವಾಲಯದ ಕಾರ್ಯವು 4ನೇ ವರ್ಷದಲ್ಲಿ ಪೂರ್ಣಗೊಂಡಿತು. As in BC 516, they finished the temple. ಕ್ರಿಸ್ತ ಪೂರ್ವ 516ರಲ್ಲಿ ಅವರು ದೇವಾಲಯವನ್ನ ಕಟ್ಟುವ ಕೆಲಸ ಪೂರ್ಣಗೊಳಿಸಿದರು. The book of Ezra chapter 6 verse 15, we read that. ಯಜ್ರನ ಪುಸ್ತಕ 6ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ನಾವು ಅದರ ಕುರಿತಾಗಿ ಓದುತ್ತೇವೆ. And there are 3 deportation from Jerusalem to Babylon. ನೋಡುವಾಗ ಆ ಯೆರೂಸಲೇಮಿನಿಂದ ಬ್ಯಾಬಿಲೋನಿಗೆ ಸೆರೆ ಒಯ್ಯಲ್ಪಟ್ಟದನ್ನು ನೋಡುವಾಗ 3 ಹಂತಗಳಲ್ಲಿ ಅವರು ಸರಿಯಾಗಿ ಒಯ್ಯಲ್ಪಡುತ್ತಾರೆ. One in 605 BC. ಮೊದಲನೇದಾಗಿ ಕ್ರಿಸ್ತ ಪೂರ್ವ 605ರಲ್ಲಿ. And the other one is in 597 BC. ಎರಡನೇದು ಕ್ರಿಸ್ತ ಪೂರ್ವ 597ರಲ್ಲಿ. And the third one is on 586 BC. ಮೂರನೇದು ಕ್ರಿಸ್ತ ಪೂರ್ವ 586ರಲ್ಲಿ. So there is and also there is a 3 return from the Babylon also. ಹಾಗೆಯೇ ಅವರು ಯೆರೂಸಲೇಮಿಗೆ ಹಿಂತಿರುಗಿ ಬಂದ ಬ್ಯಾಬಿಲೋನಿನಿಂದ ಯೆರೂಸಲೇಮಿಗೆ ಹಿಂತಿರುಗಿ ಬಂದದ್ದು ಕೂಡ
ಮೂರು ಹಂತಗಳಲ್ಲಿ ಬರುತ್ತಾರೆ. One by the time of Zerubbabel and Joshua. ಒಂದು ಜೆರುಬ್ಬಾಬೆಲನ ಮತ್ತು ಯೆಹೋಶುವನ ಕಾಲದಲ್ಲಿ, That is in 538 BC. ಅದು ಕ್ರಿಸ್ತಪೂರ್ವ 538ರಲ್ಲಿ. And at the time of Ezra in 458 BC. ಎರಡನೇದಾಗಿ ಎಜ್ರನ ಕಾಲದಲ್ಲಿ ಕ್ರಿಸ್ತಪೂರ್ವ 458ರಲ್ಲಿ. And the third was at the time of Nehemiah after 13 years in 445 BC. ಮೂರನೇದಾಗಿ ಕ್ರಿಸ್ತಪೂರ್ವ 445ರಲ್ಲಿ, ಅಂದರೆ 13 ವರ್ಷಗಳ ನಂತರ ಮೂರನೆಯ ತಂಡ ಆಗಮಿಸಿತು. And the time of Haggai, the temple was finished, and Ezra came and taught them the word of God, and they encouraged to do the ministry in the temple. ಈ ಒಂದು ಕಾಲಕ್ಕೆ ಬರುವಾಗ ದೇವಾಲಯದ ಕಟ್ಟಡ ಕೆಲಸವು ಪೂರ್ಣಗೊಂಡ ನಂತರದಲ್ಲಿಯೇ ಅವರೆಲ್ಲರಿಗೂ ಕೂಡ ಆ ಒಂದು ದೇವದಲ್ಲಿ ಮಾಡಬೇಕಾದ ಕಾರ್ಯಗಳ ಕುರಿತಾದಂತಹ ಆತ್ಮಿಕ ಪರಿಜ್ಞಾನವನ್ನ ಅವರಿಗೆ ನೀಡಲಾಯಿತು. And we know that Nehemiah came to rebuild the walls of Jerusalem. ನೆಹೆಮೀಯನು ಆತನು ಬಂದದ್ದು ಯೆರೂಸಲೇಮಿನ ಪೌಳಿಗೋಡೆಯನ್ನ ಕಟ್ಟುವಂತ ಉದ್ದೇಶಕ್ಕಾಗಿ ಬಂದಿದ್ದನೆಂಬುದಾಗಿ ನಮಗೆಲ್ಲವೂ ಕೂಡ ಗೊತ್ತಿದೆ. And he finished the work, and he had to return to Persia in the year of 433 BC. ಈ ನೆಹೆಮೀಯನು ತನ್ನ ಕಾರ್ಯವನ್ನ ಮುಗಿಸಿದವನಾಗಿ ಆತನು ಹಿಂತಿರುಗಿ ಪರ್ಷಿಯಾ ದೇಶಕ್ಕೆ ಹೋಗಬೇಕಾಗಿತ್ತು. ಅದು ಕ್ರಿಸ್ತಪೂರ್ವ 438ರಲ್ಲಿ. And he returned to Jerusalem and in 424 BC to deal with the sins of what Malachi described here. ನಂತರ ಇಲ್ಲಿ ಮಲಾಕಿಯನ್ನು ಹೇಳುತ್ತಾ ಇರುವಂತಹ ರೀತಿಯಲ್ಲಿಯೇ ದೇವಾಲಯವನ್ನು ಮತ್ತು ದೇವಜನರ ಭಕ್ತಿಯಲ್ಲಿ ಕಟ್ಟುವುದಕ್ಕಾಗಿ ಹಿಂತಿರುಗಿ ಬರುತ್ತಾನೆ. So this is the time gap between when Nehemiah went to Babylon and he took some years to come back. At that time, the degeneration of the people happened in Jerusalem. ನೋಡುವಾಗ ಈ ರೀತಿಯಲ್ಲಿ ಆತನು ಹೋಗಿ ಅನೇಕ ವರ್ಷಗಳ ನಂತರದಲ್ಲಿ ಆತನು ಬರುವುದರೊಳಗೆ ಇಲ್ಲಿ ಜನರೆಲ್ಲರೂ ಕೂಡ ಅದರಿಂದ ಬೇಸತ್ತವರಾಗಿ ಅವರು ತಪ್ಪಾದಂತ ದಾರಿಯನ್ನ ಹಿಡಿದು ಹೋಗುವವರಾಗಿರುತ್ತಾರೆ. So Nehemiah came back from Babylon to deal with this problem. ಈ ಒಂದು ಸಮಸ್ಯೆಗಳ ನಡುವೆ ನೆಹೆಮೀಯನು ಆತನು ಹಿಂತಿರುಗಿ ಬಂದು ಯೆರೂಸಲೇಮಿನ ಗೋಡೆಯನ್ನ ಕಟ್ಟುವ ಕೆಲಸಕ್ಕೆ ಕೈ ಹಾಕುತ್ತಾನೆ. In the book of Nehemiah 13 chapter 13 verse 6 we read that. ನೆಹೆಮೀಯನ ಗ್ರಂಥ 13ನೇ ಅಧ್ಯಾಯ 6ನೇ ವಚನದಲ್ಲಿ ನಾವು ಅದರ ಕುರಿತಾಗಿ ಓದುತ್ತೇವೆ. So this is almost a century, 100 years after Haggai and Zechariah began to prophesy. ಹಗ್ಗಾಯನು ಮತ್ತು ಜಕರಿಯನು ಪ್ರವಾದನೆ ಮಾಡಲು ಪ್ರಾರಂಭಿಸಿದ ನಂತರ ಸುಮಾರು 100 ವರ್ಷಗಳು ಹೀಗೆ ದಾಟಿ ಹೋಗುತ್ತವೆ. And we see that that's a story behind the history behind this chapter. ಈ ಅಧ್ಯಾಯದ ಹಿಂದಿನ ಚರಿತ್ರೆಯನ್ನ ನಾವು ನೋಡುತ್ತೇವೆ, ಅರ್ಥ ಮಾಡಿಕೊಳ್ಳುತ್ತೇವೆ. So that will help you to understand why Malachi was so angry, why Malachi is so concerned with the people. ಆಗ ಮಲಾಕಿಯನು ಯಾಕೆ ಕೋಪವುಳ್ಳವನಾಗಿದ್ದಾನೆ ಮತ್ತು ಮಲಾಕಿಯನು ಯಾಕೆ ತನ್ನ ಜನರ ಕುರಿತಾಗಿ ಅಷ್ಟಾಗಿ ಹಿತಚಿಂತಕನಾಗಿದ್ದಾನೆ ಎಂಬುದನ್ನ ನಾವು ಅರ್ಥ ಮಾಡಿಕೊಳ್ಳಬಹುದು. This is the burden. We from the verse 1 we see the burden of the word of the Lord to Israel by Malachi. ನೋಡುವಾಗ ಮಲಾಕಿಯನ ಪ್ರವಾದನೆಯ ಗ್ರಂಥ ಅದರ 1ನೇ ಅಧ್ಯಾಯ ಅದರ 1ನೇ ವಚನವನ್ನ ಓದುವಾಗ ದೇವರ ವಾಕ್ಯ ಹೀಗಿಡುತ್ತದೆ: ಯೆಹೋವನು ಇಸ್ರಾಯೇಲನ್ನು ಕುರಿತು ಮಲಾಕಿಯ ಮೂಲಕ ನುಡಿದ ದೈವೋಕ್ತಿ. So we see there no explanation about Malachi. ಅಲ್ಲಿ ನಾವು ಮಲಾಕಿಯನ ಕುರಿತಾದಂತ ಯಾವುದೇ ವಿವರಣೆಯನ್ನ ನಾವು ಕಾಣುವುದಿಲ್ಲ. He is a messenger of God. ಆತನು ದೇವರ ಸಂದೇಶವಾಹಕನು. My messenger, that's the meaning of that. ಆತನ ಹೆಸರಿನ ಅರ್ಥ ನನ್ನ ಸಂದೇಶಕನು
ಅಥವಾ ನನ್ನ ಸಂದೇಶವಾಹಕನು ಎಂಬುದಾಗಿ ಅವನ ಹೆಸರಿನ ಅರ್ಥ. We do not have any biblical information about his ancestry and his call and his personal life. ಈ ಮಲಾಕಿಯನ ಪೂರ್ವಜರ ಕುರಿತಾಗಿ ಆಗಲಿ, ಆತನ ಕರೆಯುವಿಕೆ ಯಾವಾಗ ಆಯಿತು ಎಂಬುದರ ಕುರಿತಾಗಿ ಆಗಲಿ ಯಾವುದೇ ವಿವರಣೆಯನ್ನ ನಾವು ಕಾಣುವುದಿಲ್ಲ. He is just a messenger. ಆತನು ಕೇವಲ ಸಂದೇಶವನ್ನ ಸಾಗಿಸುವಾತನು ಅಥವಾ ಸಂದೇಶವಾಹಕನು. Nothing is important about the messenger but the message. ಆದ್ರೆ ಅದರ ಅರ್ಥವೇನೆಂದ್ರೆ ಸಂದೇಶ ಕೊಡುವವನ, ಸಂದೇಶಕನ ಪ್ರಾಮುಖ್ಯತೆ ಅಲ್ಲ, ಕೊಡುವಂತ ಸಂದೇಶವು ಪ್ರಾಮುಖ್ಯ ಎಂಬುದನ್ನ ತಿಳಿಸುವುದಕ್ಕಾಗಿ. That is what God is mentioning here. He's not this person is not important. ಅದನ್ನೇ ದೇವರು ಇಲ್ಲಿ ಆತನು ತಿಳಿಸುತ್ತಿದ್ದಾನೆ. ಏನಂದ್ರೆ ಸಂದೇಶವನ್ನ ತಿಳಿಸುವಂತ ವ್ಯಕ್ತಿ ಪ್ರಾಮುಖ್ಯವಾದವನಲ್ಲ. You know that when the postman come to give a post, you never ask him what is your name, where are you from, who is your family, and what do you believe and all this stuff, right? ನಾವು ನಮ್ಮ ಮನೆಗಳ ಬಳಿಗೆ ಬರುವಂತಹ ಅಂಚೆ ವಿತರಕನು ಪೋಸ್ಟ್ಮ್ಯಾನ್ ಅನ್ನ ಬರುವಾಗ ನಾವು ಅವನ ಬಳಿ ಹೋಗಿ ನಿನ್ನ ಹೆಸರೇನು, ನೀನು ಏನು ಓದಿದ್ದೀಯಾ, ನಿನ್ನ ಊರು ಯಾವುದು, ನಿನ್ನ ಹಿನ್ನೆಲೆ ಯಾವುದು, ಎಷ್ಟು ವರ್ಷ ಕೆಲಸ ಮಾಡ್ತಾ ಇದ್ದೀಯಾ, ಇದು ಯಾವುದನ್ನು ಕೂಡ ನಾವು ಕೇಳುವುದಿಲ್ಲ. We are interested in the letter, the message we got from our beloved ones. ಆದರೆ ನಮ್ಮ ಆಸಕ್ತಿಯಲ್ಲ ನಮಗೆ ಈ ಒಂದು ಪತ್ರವನ್ನ ಬರೆದಂತಹ ಆತ್ಮೀಯರು ಏನಾಗಿ ಬರೆದಿದ್ದಾರೆ, ಏನು ಮುಖ್ಯ ವಿಶೇಷವಿದೆ, ನಾವು ಅದರ ಬಗ್ಗೆ ಮಾತ್ರ ಗಮನ ಹರಿಸುತ್ತೇವೆ. Really, beloved, this is the same thing with our each and everyone. We are just a messenger. We are not important. The important thing is the message. ನಾವು ಕೂಡ ಹಾಗೆಯೇ ಪ್ರಿಯ ಸಹೋದರ ಸಹೋದರಿ, ಏನಂದ್ರೆ ನಾವು ಪ್ರಾಮುಖ್ಯವಾದವರಲ್ಲ ಸಂದೇಶ ಕೊಡುವವರು, ಆದ್ರೆ ಕೊಡುವಂತ ಸಂದೇಶವೇ ಬಹಳ ಪ್ರಾಮುಖ್ಯವಾದದ್ದು ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳುತ್ತೇವೆ. And here we see the burden, why he is so, the oracle of the Lord, the burden of the Lord. ಬರ್ಡನ್ ಏನೆಂಬುದಾಗಿ ನಾವು ನೋಡುತ್ತೇವೆ. When we study this word, these chapters, we understand why he was so burdened about the life of the people. ನಾವು ಈ ಅಧ್ಯಾಯಗಳನ್ನ ನಾವು ಕಲಿಯುತ್ತಾ ಹೋಗುವಾಗ ನಾವು ಅರ್ಥ ಮಾಡಿಕೊಳ್ಳುತ್ತೇವೆ ಯಾಕೆ ಈ ಮಲಾಕಿಯನು ಮತ್ತು ದೇವರು ಜನರ ವಿಷಯದಲ್ಲಿ ಅಷ್ಟು ಭಾರವುಳ್ಳವರಾಗಿದ್ದಾರೆ ಎಂಬುದನ್ನ ನಾವು ಅರ್ಥ ಮಾಡಿಕೊಳ್ಳುತ್ತೇವೆ. Even though they came back to Jerusalem, still they are under the ruling of Persian ruler. Brother, you're mute. Brother, can you repeat the sentence, brother? Yeah, even Israel was under the Persian rule, and they were even though they were back in Jerusalem, they are ruled by the Persians. There is a governor for them to rule. ನೋಡುವಾಗ ಈ ಇಸ್ರಾಯೇಲರು ಪರ್ಷಿಯರ ಆಳ್ವಿಕೆಗೆ ಒಳಪಟ್ಟವರಾಗಿದ್ದರು. ಅವರು ಯೆರೂಸಲೇಮಿಗೆ ಬಂದಿದ್ದರೂ ಕೂಡ ಅವರ ಮೇಲೆ ಈ ಪರ್ಷಿಯಾದ ಆಡಳಿತದ ಆ ಅಧಿಕಾರವೇ ಇತ್ತು. They were thinking that the Messiah will come and the Messiah will become their king, and Messiah is going to rule them, not by the Persians. ಅವರು ಆಲೋಚನೆ ಮಾಡುತ್ತಾ ಇದ್ದರು, ಮೆಸ್ಸಿಯನು ಬರುತ್ತಾನೆ, ಮೆಸ್ಸಿಯನು ನಮ್ಮನ್ನ ಆಳುತ್ತಾನೆ, ಮೆಸ್ಸಿಯನು ನಮಗೆ ಆತನು ರಾಜನಾಗಿರುತ್ತಾನೆ, ಪರ್ಷಿಯಾದವರು ಅಲ್ಲ ಎಂಬಂತ ಮನೋಭಾವದಲ್ಲಿದ್ದರು. They thought that everything will be going brighter and better because the Messiah is going to rule. They become rich, they'll become peaceful, and they were going to enjoy everything. ಅವರು ಆಲೋಚನೆ ಮಾಡುತ್ತಾ ಇದ್ರು, ಮೆಸ್ಸಿಯನು ಬರ್ತಾನೆ, ಮೆಸ್ಸಿಯನು ಆಡ್ತಾನೆ, ಆದ್ದರಿಂದ ನಾವೆಲ್ಲರೂ ಕೂಡ ಶ್ರೀಮಂತರಾಗ್ತೇವೆ, ಎಲ್ಲ ಸುಖ ಭೋಗದಲ್ಲಿ ನಾವು ವಾಸ ಮಾಡುತ್ತೇವೆ, ನಮಗೆ ಯಾವುದೇ ರೀತಿ ಸಮಸ್ಯೆ ಇರುವುದಿಲ್ಲ ಎಂಬಂತಹ ಆ ಒಂದು ಕಲ್ಪನೆಯನ್ನ ಅವರು ತಮ್ಮ ಮನಸ್ಸಿನಲ್ಲಿ ಮಾಡಿಕೊಂಡಿದ್ದರು.
they began to lose the hope in the promises of God. ಅವರು ದೇವರು ಕೊಟ್ಟಂತಹ ವಾಗ್ದಾನಗಳನ್ನ ಅವರು ಮರೆತು ಬಿಡುತ್ತಿದ್ರು ಅಥವಾ ಅದರಲ್ಲಿ ನಿರೀಕ್ಷೆಯನ್ನ ಕಳಕೊಂಡವರಾಗಿದ್ದರು. This is the same thing will happen to each and every one of us. ಇದೇ ನಮ್ಮೊಬ್ಬೊಬ್ಬರಿಗೂ ಕೂಡ ಸಂಭವಿಸುವುದು ಕೂಡ ಇದೇ ಆಗಿರುತ್ತದೆ. When we are going to have persecution, going to have troubles, when we are going to have trials, we will lose hope. ನಾವುಗಳು ಕೂಡ ಅದೇ ರೀತಿಯಲ್ಲಿ ನಾವು ಹಿಂಸೆಯನ್ನ ಅನುಭವಿಸುವಾಗ ಅಥವಾ ನಾವು ಒಂದು ವೇಳೆ ಸಂಕಷ್ಟಕ್ಕೆ ಗುರಿಯಾದಾಗ ನಾವುಗಳು ಸಹ ಆ ನಿರೀಕ್ಷೆಯನ್ನ ಕಳಕೊಳ್ಳುತ್ತೇವೆ. When we lose hope, your life become miserable. ನಾವು ನಿರೀಕ್ಷೆಯನ್ನ ಕಳಕೊಂಡಾಗ ನಮ್ಮ ಜೀವನವು ಅಧೋಮಯವಾಗುತ್ತದೆ. Really, beloved, in this time of pandemic, this time of crisis, the same thing will happen in everyone's life. ಪ್ರಿಯರೇ, ಈ ಒಂದು ಅಂಟು ರೋಗ ಅಥವಾ ಸಾಂಕ್ರಾಮಿಕ ರೋಗದ ಈ ಕಾಲದಲ್ಲಿಯೂ ಕೂಡ ನಮ್ಮೆಲ್ಲರಿಗೂ ಕೂಡ ಅದೇ ರೀತಿಯಾಗಿ ಸಂಭವಿಸುವಂತದ್ದಾಗಿರುತ್ತದೆ. But we'll lose the main picture, the big picture of our life. ನಾವು ನಮ್ಮ ಜೀವನದ ಆ ಅತಿ ದೊಡ್ಡ ಚಿತ್ರವನ್ನೇ ನಾವು ಕಳಕೊಳ್ಳುತ್ತೇವೆ. The Lord Jesus Christ is going to come and he's going to take us with him. ಕರ್ತನಾಗಿರುವ ಯೇಸು ಕ್ರಿಸ್ತನು ಅತಿ ಶೀಘ್ರದಲ್ಲಿಯೇ ಬರುತ್ತಾನೆ. ಬಂದು ನಮ್ಮನ್ನ ಆತನು ತನ್ನೊಂದಿಗೆ ಕರೆದೊಯ್ಯುತ್ತಾನೆ. There is a chance that we'll lose our hope, but our hope is an eternal blessed hope. ನಾವು ನಿರೀಕ್ಷೆನ ಕಳಕೊಳ್ಳುವವರಾಗುತ್ತೇವೆ. ಆ ರೀತಿಯೆಲ್ಲ ನಮಗೆ ನಿರೀಕ್ಷೆಯುಂಟು. ಆ ನಿರೀಕ್ಷೆಯಾದರೂ ಅದು ಶಾಶ್ವತವಾದ ನಿತ್ಯವಾದ ನಿರೀಕ್ಷೆಯಾಗಿರುತ್ತದೆ. ನಿತ್ಯತೆಯ ನಿರೀಕ್ಷೆ ಅದು. The people are having hopeless people, and they have no, there is no time for them to live for the Lord because they lost their hope. ಜನರನ್ನ ನೋಡುವಾಗ ಜನರು ನಿರೀಕ್ಷೆಯನ್ನ ಕಳಕೊಂಡಿದ್ದಾರೆ. ಅವರು ಕರ್ತನಿಗಾಗಿ ಜೀವಿಸಬೇಕೆಂದ ಹಂಬಲವಾಗಲಿ ಆ ಒಂದು ಸಮರ್ಪಣೆಯಾಗಲಿ ಅವರಲ್ಲಿ ಇಲ್ಲ. When you have hope in your heart, you will be passionate about the word of God, passionate about the Lord Jesus Christ. ನಿಮ್ಮ ಹೃದಯದಲ್ಲಿ ಆ ನಿರೀಕ್ಷೆ ಇರುವುದಾದರೆ ಕರ್ತನಿಗಾಗಿ, ಕರ್ತನ ವಾಕ್ಯಕ್ಕಾಗಿ ನಿಮ್ಮಲ್ಲಿ ಹಂಬಲವು ಯಾವಾಗಲೂ ಇರುವಂತದ್ದಾಗಿರುತ್ತದೆ. When you are hopeless, we think why should I live? That will come to your heart. ನಾವು ನಿರೀಕ್ಷೆ ಇಲ್ಲದವರಾದಾಗ ನಾನು ಯಾಕೆ ಇರಬೇಕು, ಯಾಕೆ ಈ ಲೋಕದಲ್ಲಿ ಬದುಕಿರಬೇಕೆನ್ನುವಂತಹ ಆಲೋಚನೆಗಳು ನಮಗೆ ಉಂಟಾಗುತ್ತವೆ. At this time, he was called to perform a difficult and dangerous task. ಈಗ ಇಲ್ಲಿ ಆತನು ಕರೆಯಲ್ಪಟ್ಟಿರುವಂತದ್ದು ಬಹಳ ಪ್ರಾಮುಖ್ಯವಾದ ಹಾಗೂ ಬಹಳ ಕಠಿಣವಾದ ಕಾರ್ಯವನ್ನ ಮಾಡಿ ಮುಗಿಸುವುದಕ್ಕಾಗಿ ಕರೆಯಲ್ಪಟ್ಟಿದ್ದಾನೆ. He is going to talk to a people who are hopeless. ನಿರೀಕ್ಷೆಯಿಲ್ಲದ ಜನರೊಂದಿಗೆ ಈ ಮಲಕಿಯನ್ನು ಮಾತನಾಡಲು ಹೋಗುತ್ತಾನೆ. And this time Malachi have to rebuke the people and tell them to return from their sins. ಈ ಸಾರಿ ಆತನು ಜನರನ್ನ ಗದರಿಸಬೇಕಾಗಿ ಬಂತು. ಗದರಿಸಿ ನೀವೆಲ್ಲರೂ ಕೂಡ ಈ ಮಾರ್ಗವನ್ನ ಬಿಟ್ಟು ಕರ್ತನ ಕಡೆಗೆ ತಿರುಗಿಕೊಂಡಿರಿ, ಕರ್ತನ ಕಡೆಗೆ ಬನ್ನಿರಿ ಎಂಬಂತಹ ಆ ಒಂದು ಮಾತುಗಳನ್ನ, ಎಚ್ಚರಿಕೆಯ ಮಾತುಗಳನ್ನ ಜನರಿಗೆ ತಿಳಿಸುತ್ತಿದ್ದಾನೆ. They were committing sin against God and against one another. ದೇವರಿಗೆ ವಿರುದ್ಧವಾಗಿಯೂ ಒಬ್ಬರಿಗೆ ವಿರುದ್ಧವಾಗಿ ಒಬ್ಬರು ತಪ್ಪುಗಳನ್ನ, ಪಾಪ ಅಪರಾಧಗಳನ್ನ ಮಾಡುತ್ತಾ ಇದ್ದರು. He's calling them to come back, return to God. ಅವನವರನ್ನ ಕರೀತಾ ಇದ್ದಾನೆ, ಬನ್ನಿರಿ, ಕರ್ತನ ಕಡೆಗೆ ತಿರುಗಿಕೊಂಡು ಬನ್ನಿರಿ ಎಂಬುದಾಗಿ ಜನರಿಗೆ ಕರೆ ಕೊಡುತ್ತಿದ್ದಾನೆ. Dear the beloved, God is calling you back to him, back to the word of God, back to the Lord, back to the love of God. ಪ್ರಿಯರೇ, ಕರ್ತನು ಕೂಡ ನಮ್ಮನ್ನ ಕರ್ತನ ಬಳಿಗೆ ಹಿಂತಿರುಗಿ ಬರುವಂತೆ, ಕರ್ತನ ವಾಕ್ಯದ ಬಳಿಗೆ ಹಿಂತಿರುಗಿ ಬರುವಂತೆ, ಕರ್ತನ ಉದ್ದೇಶಗಳಿಗೆ ಹಿಂತಿರುಗಿ ಬರುವಂತೆ ಆತನು ಬಾ ಎಂಬುದಾಗಿ ನಿಮ್ಮನ್ನ ಕರೆಯುತ್ತಿದ್ದಾನೆ. You have to come back to the first day. This is when we study this, we know the same way God is talking to them. Our Lord Jesus is talking to them in Revelation chapter 2 and 3. ನಾವು ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯ 2 ಮತ್ತು 3 ಅಧ್ಯಾಯಗಳನ್ನು ಓದುವಾಗ ಅಲ್ಲಿ ಆತನು ನೇರವಾಗಿ ಆತನ ಸಭೆಗಳನ್ನ ಕುರಿತಾಗಿ ಹೇಳುವಂತಹ ಆ ಮಾತುಗಳನ್ನ ನಾವು ಅರ್ಥ ಮಾಡಿಕೊಳ್ಳುತ್ತೇವೆ.
we see that they lost their first love. ಅವರು ಕರ್ತನ ಮೇಲೆ ತಮಗಿದ್ದಂತಹ ಆ ಮೊದಲ ಪ್ರೀತಿಯನ್ನ ಅವರು ಬಿಟ್ಟು ಬಿಟ್ಟರು. That was the sin of the people. ಅದು ಜನರ ಪಾಪವಾಗಿತ್ತು. This is the same thing will happen to you and me in our life. ನಮ್ಮ ಜೀವಿತದಲ್ಲಿಯೂ ಕೂಡ ಇದೇ ಕಾರ್ಯವು ನನಗೆ ಮತ್ತು ನಮ್ಮೆಲ್ಲರಿಗೂ ಕೂಡ ಸಂಭವಿಸಲಿಕ್ಕಿರುವಂತವುಗಳೇ. So the love of the Lord have gone from us. ಕರ್ತನ ಮೇಲಿನ ಪ್ರೀತಿ ನಮ್ಮ ಜೀವಿತದಲ್ಲಿ ಕಾಣದೆ ಹೋಗಿದೆ. There is no hope in us. ನಮ್ಮಲ್ಲಿ ಯಾವುದೇ ನಿರೀಕ್ಷೆ ಇಲ್ಲ. When we read verse 2, we see how desperate the people was. ನಾವು 2ನೇ ವಚನವನ್ನ ಓದುವಾಗ ಆ ಜನರು ಎಷ್ಟು ಹತಾಶರಾಗಿದ್ದರು, ನಿರಾಶರಾಗಿದ್ದರು ಎಂಬುದಾಗಿ ಅರ್ಥ ಮಾಡಿಕೊಳ್ಳುತ್ತೇವೆ. We see the lack of love of people, the lack of hope of people in in the verse 2. 2ನೇ ವಚನದಲ್ಲಿ ದೇವರ ಮೇಲಿನ ಜನರ ಪ್ರೀತಿ ಅದು ಎಷ್ಟು ನಂಬಿಕೆ ಎಷ್ಟು ಕಡಿಮೆಯಾಗಿತ್ತು ಎಂಬುದನ್ನು ನಾವು ಓದುತ್ತೇವೆ. We see the first verse. We see that there are 4 things we can understand from this study from verse 1 to 5. How Lord loved them. ನೋಡುವಾಗ ಅಲ್ಲಿ 1ನೇ ವಚನದಿಂದ 5ನೇ ವಚನದವರೆಗೆ ಓದುವಾಗ ಅಲ್ಲಿ ಅವರು ಕೇಳುವಂತಹ 5 ಪ್ರಶ್ನೆಗಳನ್ನ ಕುರಿತಾಗಿ ನಾವು ನೋಡುತ್ತೇವೆ. The Lord said, I have loved you, says the Lord. Verse 2, I have loved you, says the Lord. But you say, what is love is? ನೋಡುವಾಗ ಅಲ್ಲಿ ದೇವರು ಅವರಿಗೆ ಈ ರೀತಿ ಹೇಳುತ್ತಾನೆ ಏನಂತಂದ್ರೆ 2ನೇ ವಚನ, ಯೆಹೋವನು ಇಂತೆನ್ನುತ್ತಾನೆ, ನಾನು ನಿಮ್ಮನ್ನು ಪ್ರೀತಿಸಿದ್ದೇನೆ, ನೀವು ಯಾವ ವಿಷಯದಲ್ಲಿ ನಮ್ಮನ್ನು ಪ್ರೀತಿಸಿದ್ದಿ ಅಂದುಕೊಳ್ಳುತ್ತೀರಲ್ಲ. Lord loved them. That was very clear understanding we know from the word of God. ದೇವರು ಅವರನ್ನ ಪ್ರೀತಿ ಮಾಡಿದನು ಎಂಬಂತಹ ಆ ಸತ್ಯವನ್ನ ನಾವು ದೇವರ ವಾಕ್ಯದಿಂದ ನಾವು ತಿಳಿದುಕೊಳ್ಳುತ್ತೇವೆ. We can see in Deuteronomy chapter 6 verse 4 and 5. Somebody can read that. You can read the. ನಾವು ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ 4 ಮತ್ತು 5ನೇ ವಚನವನ್ನು ಕೂಡ ನಾವು ಓದಿಕೊಳ್ಳೋಣ. Deuteronomy chapter 6 verse 4 and 5. ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ ಅದರಲ್ಲಿ 4 ಮತ್ತು 5ನೇ ವಚನ. ಇಸ್ರಾಯೇಲ್ಯರೇ ಕೇಳಿರಿ, ನಮ್ಮ ದೇವರಾದ ಯೆಹೋವನು ಒಬ್ಬನೇ ದೇವರು. ನೀವು ನಿಮ್ಮ ದೇವರಾದ ಯೆಹೋವನನ್ನು ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು. And you shall love the Lord with all thine heart. ನೀವು ನಿಮ್ಮ ದೇವರಾದ ಯೆಹೋವನನ್ನು ಪೂರ್ಣ ಹೃದಯದಿಂದ ಪ್ರೀತಿಸಬೇಕು. The Lord our God, the Lord is one. ನಮ್ಮ ದೇವರಾದ ಯೆಹೋವನು ಒಬ್ಬನೇ ದೇವರು. So we have to love him with all your heart, with all your soul, and with all your strength. ನೀವು ಆ ದೇವರನ್ನು ನೀವು ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು. Beloved, because of the lack of love, the sin coming to our life. ಪ್ರಿಯರೇ, ನಾವು ದೇವರನ್ನು ನಾವು ಪ್ರೀತಿಸದೇ ಇರುವುದರಿಂದ ಆ ಪ್ರೀತಿಯ ಕೊರತೆಯ ನಿಮಿತ್ತವಾಗಿ ನಮ್ಮ ಜೀವನದಲ್ಲಿ ಅನೇಕ ಸಮಸ್ಯೆಗಳು ಬರುತ್ತಿದ್ದೇವೆ. The Israelites never loved the Lord with the wholeheartedly. ಇಸ್ರಾಯೇಲ್ಯರು ಅವರು ಸಂಪೂರ್ಣ ಹೃದಯದಿಂದ ಕರ್ತನನ್ನ ಅವರು ಪ್ರೀತಿ ಮಾಡಿರಲಿಲ್ಲ. God is not the source of everything in their life. ದೇವರು ತಾನೇ ಅವರ ಜೀವನದ ಎಲ್ಲ ಅಗತ್ಯತೆಗಳಿಗೂ ಕೂಡ ಆತನೇ ಅವರ ಸಂಪನ್ಮೂಲದ ಕೇಂದ್ರವಾಗಿದ್ದಾನೆ. They lost the love towards God. ಆದರೆ ಆ ಜನರಾದರೂ ದೇವರ ಕಡೆಗೆ ತಮಗಿದ್ದ ಪ್ರೀತಿಯನ್ನ ಅವರು ಬಿಟ್ಟು ಬಿಟ್ಟಿದ್ದಾರೆ, ಕಳೆದುಕೊಂಡಿದ್ದಾರೆ. And they're asking, in what way you loved us? ಅವ್ರು ಕೇಳ್ತಾರೆ, ನೀನು ನಾನು ಪ್ರೀತಿಸಿದ್ದೇನೆ ಎಂಬುದಾಗಿ ಯೆಹೋವನು ಅಂದಾಗ ನೀನು ಯಾವ ರೀತಿ ಪ್ರೀತಿ ಮಾಡಿದೆ ಎಂಬುದಾಗಿ ದೇವರಿಗೆ ಮರು ಪ್ರಶ್ನೆ ಮಾಡುತ್ತಾರೆ. Really, beloved, that's the thought, that's the question come into our heart sometime when we see the problems of our life.
ನಮ್ಮ ಜೀವಿತದಲ್ಲಿಯೂ ಕೂಡ ಅನೇಕ ಸಾರಿ ನಾವು ಸಮಸ್ಯೆಗಳನ್ನ ಎದುರಿಸುವಾಗ ನಮಗೂ ಕೂಡ ಬರುವಂತ ಅದೇ ಪ್ರಶ್ನೆ, ದೇವರೇ ನೀನು ನಮ್ಮನ್ನ ಹೇಗೆ ಪ್ರೀತಿ ಮಾಡಿದ್ದೆ ಎಂಬುದಾಗಿ ನಾವು ದೇವರಿಗೆ ಪ್ರಶ್ನೆ ಮಾಡುತ್ತೇವೆ. We become doubtful in our heart. ನಮ್ಮ ಹೃದಯದಲ್ಲಿ ನಾವು ಸಂದೇಹ ಪಡುವವರಾಗುತ್ತೇವೆ. And we forget that God loved us by sending his only begotten son, and God gave a great price for that. ದೇವರು ನಮ್ಮನ್ನ ಪ್ರೀತಿ ಮಾಡಿ ತನ್ನ ಒಬ್ಬನೇ ಕುಮಾರನನ್ನ ಕೊಟ್ಟು ಆತನ ಮೂಲಕವಾಗಿ ಬಹಳ ದೊಡ್ಡ ಬೆಲೆಯನ್ನ ಆತನು ನಮಗಾಗಿ ಕೊಟ್ಟಿದ್ದಾನೆ ಎಂಬುದನ್ನು ನಾವು ಮರೆತು ಬಿಡುತ್ತೇವೆ. God is a God who have loved him. The same thing happened to the churches in the Asia Minor in the book of Revelation. ನಾವು ಲವೋದಿಕೀಯ ಆ ಸಭೆಗೆ ಬಂದಾಗ ಅದರಲ್ಲಿ ಕೂಡ ಅದೇ ಒಂದು ಸಂಗತಿ ನಡೆಯುತ್ತದೆ. ಆ ಒಂದು ಕಡೆ ದಿನಗಳ ಆ ಸಭೆಗಳು ಕರ್ತನನ್ನ ಮನಪೂರ್ವಕವಾಗಿ ಪ್ರೀತಿಸಲಿಲ್ಲ. They lost their first love. ಅವರು ತಮ್ಮ ಮೊದಲ ಪ್ರೀತಿಯನ್ನ ಬಿಟ್ಟು ಬಿಟ್ಟಿರುತ್ತಾರೆ. And in the second one, we see that first part he said, I love you, and I really love you. The burden of the Lord is that I love you. God clear statement that God loves you. ನೋಡುವಾಗ ಮೊದಲನೇದಾಗಿ ದೇವರು ನಾನು ನಮ್ಮನ್ನ ಪ್ರೀತಿ ಮಾಡಿದ್ದೇನೆ, ದೇವರು ಪ್ರೀತಿಸುವವನು ಎಂಬುದನ್ನ ಅಲ್ಲಿ ದೇವರು ಹೇಳುತ್ತಿದ್ದಾನೆ ಮೊಟ್ಟ ಮೊದಲನೇದಾಗಿ. We see that in Deuteronomy chapter 6 verse 7, chapter 7 verse 6 to 11. ನಾವು ಧರ್ಮೋಪದೇಶ ಕಾಂಡ 7ನೇ ಅಧ್ಯಾಯ 6ನೇ ವಚನದಿಂದ 11ನೇ ವಚನದವರೆಗೆ ಓದುವಾಗ, chapter 7 verse 6 to 11, we don't ಧರ್ಮೋಪದೇಶ ಕಾಂಡ 7ನೇ ಅಧ್ಯಾಯ ಅದರ 6ನೇ ವಚನದಿಂದ 11ನೇ ವಚನದವರೆಗೆ. And we see that verse 6 is like this, and for you are holy people, the Lord your God has chosen you to be a people of himself, a special treasure above all the peoples on the face of the earth. ಯಾಕಂದರೆ ನೀವು ನಿಮ್ಮ ದೇವರಾದ ಯೆಹೋವನಿಗೆ ಮೀಸಲಾದ ಜನರಾಗಿದ್ದೀರಲ್ಲವೇ, ಆತನ ಭೂಲೋಕದಲ್ಲಿರುವ ಸಮಸ್ತ ಜನಾಂಗಗಳಲ್ಲಿ ನಿಮ್ಮನ್ನೇ ಸ್ವಕೀಯ ಜನರಾಗುವುದಕ್ಕೆ ಆದುಕೊಂಡನು. ನಿಮ್ಮನ್ನು ಎಲ್ಲ ಜನಾಂಗಗಳಲ್ಲಿ ಹೆಚ್ಚು ಮಂದಿ ಎಂದು ಇಷ್ಟಪಟ್ಟು ಆದುಕೊಳ್ಳಲಿಲ್ಲ. And verse 7 we read, Lord did not set his love on you, nor chose you because you were more in number than any other people, for you were the least of the all people. ನಿಮ್ಮನ್ನು ಎಲ್ಲ ಜನಾಂಗಗಳಲ್ಲಿ ಹೆಚ್ಚು ಮಂದಿ ಎಂದು ಇಷ್ಟಪಟ್ಟು ಆದುಕೊಳ್ಳಲಿಲ್ಲ, ನೀವು ಎಲ್ಲಾ ಜನಾಂಗಗಳಿಗಿಂತಲೂ ಸ್ವಲ್ಪ ಮಂದಿಯಷ್ಟೇ. So we see that in therefore you shall keep the commandment, the statutes, and judgments I command to you to observe them. ಆದ್ದರಿಂದಲೇ ದೇವರು ಅವರಿಗೆ ಹೇಳುವಂತ ಮಾತೇನಂತ ಹೇಳಿದ್ರೆ, ನೀವು ನಿಮ್ಮ ದೇವರಾದ ಆತನೊಬ್ಬನನ್ನೇ ನೀವು ದೇವರನ್ನು ತಿಳ್ಕೊಳ್ಳಬೇಕು. ಆತ ನಂಬಿಗಸ್ತನಾದ ದೇವರು, ಆತನನ್ನು ನೀವು ಪ್ರೀತಿಸಬೇಕು ಎಂಬುದಾಗಿ ದೇವರು ಅವರಿಗೆ ಹೇಳಿದನು. They went to captivity because of their sin. ಅವರು ತಮ್ಮ ಪಾಪದ ನಿಮಿತ್ತವಾಗಿ ಅವರು ಸೆರೆ ಹೊಯ್ಯಲ್ಪಟ್ಟರು. They were serving other gods. They were serving idols. ಅವರಾದರೂ ಇತರ ದೇವರುಗಳನ್ನ ಹಾಗೂ ವಿಗ್ರಹಗಳನ್ನ ಸೇವಿಸುವವರಾಗಿದ್ದರು. Because of that, God punished them and sent them to captivity. ಅದರ ನಿಮಿತ್ತವಾಗಿಯೇ ದೇವರು ಅವರನ್ನ ಸೆರೆ ಹೋಗುವಂತೆ ಮಾಡಿದನು. So how can we question the love of God there? ಹಾಗಾದ್ರೆ ನಾವು ದೇವರ ಪ್ರೀತಿಯನ್ನ ಹೇಗೆ ತಾನೇ ಪ್ರಶ್ನೆ ಮಾಡಲು ಸಾಧ್ಯ? God brought them back as he commanded, as he prophesied. ದೇವರು ವಾಗ್ದಾನ ಮಾಡಿದ ಹಾಗೆಯೇ ಆತನು ತನ್ನ ವಾಗ್ದಾನವನ್ನ ನೆರವೇರಿಸುವವನಾಗಿದ್ದಾನೆ. The God is the one who is keeping his word. ಆ ವಾಕ್ಯದೊಂದಿಗೆ ದೇವರು ಜೀವಿಸುವಾತನು ಅಥವಾ ಆತನು ಇರುವಾತನು ಆಗಿದ್ದಾನೆ. The God's clear statement, I love you, but he also hates the sin of the people. ದೇವರು ಹೇಳುತ್ತಾನೆ,
ನಾನು ನಿಮ್ಮನ್ನ ಆ ಪ್ರೀತಿ ಮಾಡಿದ್ದೇನೆಂಬುದಾಗಿ ಆತನು ಹೇಳುತ್ತಾನೆ. ಮತ್ತು ನಾವು ಲೋಕವನ್ನ ಪ್ರೀತಿಸುವವರಾಗಿ ಈ ಲೋಕದಲ್ಲಿ ಜೀವಿಸಬಾರದು. Dear beloved, the Lord love you and make you thy children because you are the best one in this world, because you are a strong people in this world, because you are a good people in this world. Brother, you are frozen. Okay, so it's very clear that God loved them and they rejected God. They went away from God. ಇಲ್ಲಿ ನಾವು ಗಮನಿಸುವಂತ ಮಾತು, ಅವರು ದೇವರನ್ನ ತಿರಸ್ಕರಿಸಿರುವಂತ ಜನಾಂಗವಾಗಿ ಇರುವಂತದ್ದು ನೋಡ್ತಾ ಇದ್ದೇವೆ. So we read in Deuteronomy that we are not the best people, but God loved us. ಧರ್ಮೋಪದೇಶ ಕಾಂಡದಲ್ಲಿ ನೋಡುತ್ತೇವೆ, ನಾವು ಉತ್ತಮರಲ್ಲ, ಆದರೂ ದೇವರು ನಮ್ಮನ್ನ ಪ್ರೀತಿಸುತ್ತಾನೆ. That's because of his love, because of his grace, he made us his children. ತನ್ನ ಕೃಪೆ ಮುಖಾಂತರವಾಗಿ ನಮ್ಮನ್ನು ತನ್ನ ಮಕ್ಕಳನ್ನಾಗಿ ಅಂಗೀಕರಿಸಿಕೊಂಡಿದ್ದಾನೆ. But when we see that small problems, small trials coming to our life, we lose the hope. ಸಮಸ್ಯೆಗಳು ಬಂದಾಗ ಕೆಲವು ಸರ್ತಿ ನಾವು ನಿರಾಸೆಗೊಳ್ಳುತ್ತೇವೆ. Our love is going away from God. ಕರ್ತನಲ್ಲಿರುವಂತಹ ಪ್ರೀತಿಯನ್ನ ಕೂಡ ನಾವು ಕಡಿಮೆ ಆಗುತ್ತದೆ. And when we come to the second one, God is God's electing grace. We see that God loves you, God's clear statement that God loved the first one. And the second thing, God said that God is electing grace of God. ಆದರೆ ತನ್ನ ಒಂದು ಕೃಪೆಯಲ್ಲಿ ಇರುವಂತ ಆರಿಸುವಿಕೆ ಮುಖಾಂತರವಾಗಿ ದೇವರು ನಮ್ಮನ್ನು ಪ್ರೀತಿಸುವಂತವನಾಗಿದ್ದಾನೆ. Verse 2, the latter part, yes, you what way you loved us. Was not Esau Jacob's brother, says the Lord, yet Jacob I have loved. ಅಲ್ಲಿ ನಾವು ಗಮನಿಸುತ್ತೇವೆ, ಯಾಕೋಬನನ್ನು ಪ್ರೀತಿಸುವಂತಹ ದೇವರು ಆತನು ನಮ್ಮನ್ನು ಕೂಡ ಪ್ರೀತಿಸುವಂತವನಾಗಿದ್ದಾನೆ. So we have ಏಸಾವನನ್ನ ಹಾಗೆ ಮಾಡಿ ಯಾಕೋಬನನ್ನ ಪ್ರೀತಿಸಿದನು. Please continue. Yeah, Simon, continue. That is the situation of these people at that time. ಆ ಸಮಯದಲ್ಲಿ ಜನರ ಪರಿಸ್ಥಿತಿಯು ಆ ರೀತಿಯಾದಾಗಿತ್ತು. So he first the Esau was the firstborn in the family. ಏಸಾವನು ಆತನ ಕುಟುಂಬದಲ್ಲಿ ಮೊಟ್ಟ ಮೊದಲು ಜನಿಸಿದವನಾಗಿದ್ದನು. He have inherited both the blessings of birthright and all the family blessings. ಆತನು ಆ ಕುಟುಂಬದಲ್ಲಿ ಚೊಚ್ಚಲುತನದ ಹಕ್ಕನ್ನ ಹಾಗೂ ಕುಟುಂಬದ ಎಲ್ಲ ಆಶೀರ್ವಾದಗಳನ್ನ ಆತನು ಹೊಂದಿಕೊಳ್ಳುವುದಕ್ಕೆ ಆತನು ಅರ್ಹನಾಗಿದ್ದನು. But God gave the birthrights to his brother Jacob. ಆದರೆ ದೇವರು ಆ ಒಂದು ಚೊಚ್ಚಲುತನದ ಹಕ್ಕನ್ನು ಅವನ ತಮ್ಮನಾದ ಯಾಕೋಬನಿಗೆ ಕೊಟ್ಟನು. That we see in Genesis chapter 25 verse 21 to 23. ಅದನ್ನ ನಾವು ಆದಿಕಾಂಡ ಪುಸ್ತಕ 25ನೇ ಅಧ್ಯಾಯ 21ರಿಂದ 23ರವರೆಗೆ ನೋಡುತ್ತೇವೆ. We see that quoted by Apostle Paul in Romans chapter 9 verse 10 to 13. ಅದನ್ನೇ ಅಪೊಸ್ತಲನಾದಂತಹ ಪೌಲನು ರೋಮಾಪುರದವರೆಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 10ನೇ ವಚನದಿಂದ 13ನೇ ವಚನದವರೆಗೆ ಅದನ್ನೇ ಉಲ್ಲೇಖಿಸಿ ಬರೆಯುತ್ತಾನೆ. So there, we see that for the word of promise at this time, I shall have a son. And not only this, but when Rebekah also had conceived by one man, even by our father Isaac, for the children not yet being born, nor having done any good or evil, that the purpose of God according to election might stand, not of works, but of him who calls. It was said that the older shall serve the younger. And it is written, Jacob I have loved, but Esau I have hated. ನೋಡುವಾಗ ದೇವರ ವಾಕ್ಯದಲ್ಲಿ ಬಹಳ ಸ್ಪಷ್ಟವಾಗಿ ಅಲ್ಲಿ shall I read that verses? Yeah, 10 9 chapter 9 Romans 9 verse 10 to 13. ಇದು ಮಾತ್ರವಲ್ಲದೆ ರೆಬಕ್ಕಳು ಸಹ ನಮ್ಮ ಪಿತೃವಾದ ಈಸಾಕನಿಂದ ಅವಳಿಜವಳಿ ಮಕ್ಕಳಿಗೆ ಬಸುರಾದಾಗ ಅದರಂತೆಯೇ ಆಯಿತು. ಆ ಮಕ್ಕಳು
ಒಬ್ಬ ತಂದೆಯ ಮಕ್ಕಳಾಗಿದ್ದರೂ ಅವರು ಇನ್ನು ಹುಟ್ಟದೆಯೂ ಒಳ್ಳೆದನ್ನಾಗಲಿ ಕೆಟ್ಟದ್ದನ್ನಾಗಲಿ ಮಾಡದೆಯೂ ಇದ್ದಾಗ ಹಿರಿಯನು ಕಿರಿಯನಿಗೆ ಸೇವೆ ಮಾಡುವನೆಂಬುದಾಗಿ ಆಕೆಗೆ ಹೇಳಲ್ಪಟ್ಟಿತು. ಇದರಿಂದ ದೇವರು ತನಗೆ ಮನಸ್ಸಿದ್ದವರನ್ನು ಆರಿಸಿಕೊಳ್ಳುತ್ತಾನೆಂಬ ಸಂಕಲ್ಪವು ಸ್ಥಿರವಾಗಿರಬೇಕೆಂದು ತೋರಿಸಿದನು. ಆ ಸಂಕಲ್ಪವು ಪುಣ್ಯ ಕ್ರಿಯೆಗಳ ಮೇಲೆ ಆಧಾರಗೊಳ್ಳದೆ ಕರೆಯುವಾತನ ಚಿತ್ತದ ಮೇರೆಗೆ ಆಧಾರಗೊಂಡಿದೆ. ಇದಕ್ಕನುಸಾರವಾಗಿ ಯಾಕೋಬನನ್ನ ಪ್ರೀತಿಸಿದನು, ಏಸಾವನನ್ನ ದ್ವೇಷಿಸಿದನು ಎಂದು ಬರೆದದೆ. Really, beloved, God chosen us not because of our works, because of we are good. ನಾವು ಒಳ್ಳೆಯವರಾಗಿದ್ದೇವೆ ಎಂಬುದಕ್ಕಾಗಿ ದೇವರು ನಮ್ಮನ್ನು ಆರಿಸಿಕೊಂಡಿಲ್ಲ ಪ್ರಿಯರೇ. Even before Jacob was born, he was chosen by God. ಯಾಕೋಬನು ಇನ್ನೂ ಕೂಡ ಆತನು ಹುಟ್ಟುವುದಕ್ಕೆ ಮುಂಚೆಯೇ ದೇವರಿಂದ ಅಥವಾ ಯೆಹೋವರಿಂದ ಆರಿಸಲ್ಪಟ್ಟಿದ್ದನು. So that is evidence that it is not because of our merit, because God loved us, because we are, even though we are good, not good people, God chose us. ನಮ್ಮ ಯಾವುದೇ ಅರ್ಹತೆಗಳ ಆಧಾರದ ಮೇಲೆ ದೇವರು ನಮ್ಮನ್ನು ಆರಿಸಿಕೊಂಡಿಲ್ಲ. ಅದು ಕೇವಲ ಆತನ ಕೃಪೆಯ ಆಧಾರದ ಮೇಲೆಯೇ ಆತ ನಮ್ಮನ್ನು ಆರಿಸಿಕೊಂಡಿದ್ದಾನೆ. ನಾವಂತೂ ಒಳ್ಳೆಯವರಲ್ಲ, ಆದರೂ ಆತ ನಮ್ಮನ್ನು ಆರಿಸಿಕೊಂಡಿದ್ದಾನೆ. God shown his mercy towards us. What a great God our Father is. ನನ್ನ ಪ್ರಿಯರೇ, ದೇವರು ತನ್ನ ಅಪಾರವಾದಂತಹ ಆ ಒಂದು ಕರುಣೆಯನ್ನ ನಮ್ಮ ಕಡೆಗೆ ತೋರಿಸಿದ್ದಾನೆ. ಆತನು ಎಂತ ಮಹೋನ್ನತ ದೇವರಾಗಿದ್ದಾನೆ. Now we are the children of God. We have a great privilege that we are the children of God. ನಾವೀಗ ದೇವರ ಮಕ್ಕಳಾಗಿದ್ದೇವೆ. ಎಂತ ಒಂದು ಶ್ರೇಷ್ಠ ಸೌಭಾಗ್ಯ, ನಾವು ದೇವರ ಮಕ್ಕಳಿದ್ದೇವೆ ಅನ್ನುವುದಲ್ಲವೇ? By grace, not by work. ಪುಣ್ಯ ಕ್ರಿಯೆಗಳಿಂದಲ್ಲ, ಕೇವಲ ದೇವರ ಕೃಪೆಯಿಂದ ಮಾತ್ರವೇ. And we see that, we are also, God hated Esau. God hated Esau. ದೇವರು ಏಸಾವನನ್ನ ಆತನು ದ್ವೇಷಿಸಿದನೆಂದು ಬರೆದದೆ. Verse 3, first line we said, but Esau I have hated. ಅದು ನೋಡುವಾಗ ಆ ಒಂದು ಅಧ್ಯಾಯದ ಪ್ರಾರಂಭದಲ್ಲಿ 3ನೇ ವಚನದಲ್ಲಿ ಆತ ಬರೆಯುತ್ತಾನೆ, ಏನಂದ್ರೆ ನಾನು ಏಸಾವನನ್ನ ದ್ವೇಷಿಸಿದನು ಎಂದು. That is not means that God is showing his anger towards them, but God is loving more Jacob. God loves more Jacob, so that the hatred is more. ನೋಡುವಾಗ ದ್ವೇಷಿಸಿದನು ಎಂಬುದಾಗಿ ಹೇಳುವಾಗ ವೈಯಕ್ತಿಕವಾಗಿದ್ದಂತಹ ಆ ಒಂದು ಹಗೆತನದ ದ್ವೇಷವಲ್ಲ, ಆದ್ರೆ ಯಾಕೋಬನನ್ನು ಏಸಾವನಿಗಿಂತ ಹೆಚ್ಚಾಗಿ ಪ್ರೀತಿಸಿದನು ಎಂಬುದಾಗಿಯೇ ಅದರ ಅರ್ಥವಾಗುತ್ತದೆ. Really, beloved, what we see in when we talk to his disciples, we see in Luke chapter 14 verse 26, he told them disciples to hate their own family. Shall we turn that to Luke chapter 14 verse 20? ನಾವು ಲೂಕನ ಸುವಾರ್ತೆ 14ನೇ ಅಧ್ಯಾಯ ಅದರ 26ನೇ ವಚನಕ್ಕೆ ಬಂದಾಗ ಅಲ್ಲಿ ಕೂಡ ದೇವರ ವಾಕ್ಯ ನಮಗೆ ಬಹಳ ಸ್ಪಷ್ಟವಾಗಿ ಹೇಳುವಂತ ಮಾತನ್ನ ನಾವು ಅರ್ಥ ಮಾಡಿಕೊಳ್ಳುತ್ತೇವೆ. ಯಾವನಾದ್ರೂ ನನ್ನ ಬಳಿಗೆ ಬಂದು Yes, brother, read. ಓಕೆ. ಯಾವನಾದ್ರೂ ನನ್ನ ಬಳಿಗೆ ಬಂದು ತನ್ನ ತಂದೆ ತಾಯಿ ಹೆಂಡತಿ ಮಕ್ಕಳು ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಇವರನ್ನು ತನ್ನ ಪ್ರಾಣವನ್ನು ಸಹ ಹಾಗೆ ಮಾಡದಿದ್ದರೆ ಅವನು ನನ್ನ ಶಿಷ್ಯನಾಗಿರಲಾರನು. This hate is not the anger towards them. ಈ ಒಂದು ಹಗೆತನ ಅನ್ನುವಂಥದ್ದು ನಮ್ಮ ಸಂಬಂಧಿಕರ ಅಥವಾ ನಮ್ಮ ಬಂಧುಗಳ ವಿಷಯದಲ್ಲಿ ನಾವು ಕೋಪವುಳ್ಳವರಾಗಿರಬೇಕೆಂದಲ್ಲ. Because the things which you are doing, they cannot accept it because we are doing good to the Lord. ಯಾಕಂದ್ರೆ ನಾವು ಮಾಡ್ತಾ ಇರುವಂತಹ ಕಾರ್ಯಗಳನ್ನ ನಾವು ಕರ್ತನಿಗಾಗಿನ ಒಳ್ಳೆ ಕಾರ್ಯಗಳನ್ನೇ ಮಾಡುತ್ತೇವೆ. ಆ ಕಾರ್ಯಗಳನ್ನ ಅವರು ಇಷ್ಟಪಡುವುದಿಲ್ಲ. Some of the things which they are doing, we cannot do it because we are the children of God. ಅವರು ಮಾಡುವಂತ ಕೆಲವು ಕಾರ್ಯಗಳನ್ನ ನಾವು ಮಾಡ್ಲಿಕ್ಕಾಗುವುದಿಲ್ಲ, ಯಾಕಂದ್ರೆ ನಾವು ದೇವರ ಮಕ್ಕಳಾಗಿದ್ದೇವೆ. That is not the hate or anger, but the things which he can do, only we can do. ಅದ್ರ ಅರ್ಥ ಹಗೆತನ ದ್ವೇಷ ಕೋಪ ಅಲ್ಲ. ಅದ್ರ ಅರ್ಥ ಅಂದ್ರೆ ನಾವು ಏನನ್ನು ಮಾಡ್ಲಿಕ್ಕೆ ಸಾಧ್ಯವೋ
ಅದನ್ನೇ ನಾವು ಮಾಡುತ್ತೇವೆ ಎನ್ನುವುದೇ. Definitely, we love them. We pray for them. We pray for them to come to the Lord. ನಾವು ಅವ್ರನ್ನ ಪ್ರೀತಿ ಮಾಡೋಣ, ಅವರಿಗಾಗಿ ಪ್ರಾರ್ಥನೆ ಮಾಡೋಣ, ಅವರು ಕೂಡ ಕರ್ತನ ಕಡೆಗೆ ಬರುವ ಹಾಗೆ ನಾವು ಅವರಿಗೋಸ್ಕರವಾಗಿ ಹೆಚ್ಚಾಗಿ ಪ್ರಾರ್ಥಿಸೋಣ. But they think that we hate them because we are not doing the things what they are doing. ಅವರು ಮಾಡುವಂತ ಕಾರ್ಯಗಳನ್ನ ನಾವು ಮಾಡದೇ ಇರುವುದರಿಂದ ಅವರು ಆಲೋಚಿಸುತ್ತಾರೆ ಅಂದ್ರೆ ನಾವು ಅವ್ರನ್ನ ದ್ವೇಷ ಮಾಡುತ್ತೇವೆಯೋ ಎಂಬಂತೆ ಅವರು ಯೋಚಿಸುತ್ತಾರೆ. So we are pleasing God, pleasing our Lord, and they are pleasing this world. ನಾವಾದರೂ ನಮ್ಮ ದೇವರನ್ನ ನಾವು ಮೆಚ್ಚಿಸುವವರಾಗಿದ್ದೇವೆ, ಅವರಾದರೂ ಈ ಲೋಕವನ್ನ ಮೆಚ್ಚಿಸುವವರಾಗಿರುತ್ತಾರೆ. And verse 4, we see that the third thing, that God's evident blessings on Israelites. We see that on verse 4. ನಾವು 4ನೇ ವಚನಕ್ಕೆ ಬಂದಾಗ ಅಲ್ಲಿ ದೇವರು ಅವರ ವಿಷಯದಲ್ಲಿ ಹೇಳುವಂತಹ ಆ ಒಂದು ಮಾತನ್ನ ನಾವು ಅರ್ಥ ಮಾಡಿಕೊಳ್ಳುತ್ತೇವೆ. Even though Sodom has said, when we have improved, but we will return and build the desolate places. Thus says the Lord of the hosts. They may build, but I will throw down. There shall be called the territory of wickedness. ಹೀಗಿರಲು ಏದೋಮ್ಯರು ನಾವು ಹಾಳಾದೆವು, ಆದರೆ ಹಾಳು ಪ್ರದೇಶಗಳನ್ನು ಮತ್ತೆ ಕಟ್ಟುವೆವು ಅಂದುಕೊಂಡರೆ ಸೇನಾಧೀಶ್ವರ ಯೆಹೋವನು ಇಂತೆನ್ನುತ್ತಾನೆ, ಅವರು ಕಟ್ಟಿದರೂ ನಾನು ಕೆಡವಿ ಹಾಕುವೆನು. ಅವರು ದುಷ್ಟ ಪ್ರಾಂತ್ಯದವರು, ಯೆಹೋವನ ನಿತ್ಯ ಕೋಪಕ್ಕೆ ಈಡಾದ ಜನರು ಅನ್ನಿಸಿಕೊಳ್ಳುವರು. We see that the neighboring countries, all of the countries was invaded by Babylon. ನೋಡುವಾಗ ಅಕ್ಕಪಕ್ಕದ ಎಲ್ಲಾ ರಾಷ್ಟ್ರಗಳು ನೋಡುವಾಗ ಅವೆಲ್ಲವೂ ಕೂಡ ಬ್ಯಾಬಿಲೋನಿಯನ್ನರಿಂದ ಆಕ್ರಮಣಕ್ಕೆ ಒಳಗಾದಂತ ಪಟ್ಟಣಗಳೇ ಆಗಿದ್ದವು, ರಾಜ್ಯಗಳೇ ಆಗಿದ್ದವು. But only Israelites came back as a nation. ಆದ್ರೆ ಇಸ್ರಾಯೇಲ್ಯರು ಮಾತ್ರವೇ ಒಂದು ಜನಾಂಗವಾಗಿ, ಒಂದು ರಾಷ್ಟ್ರವಾಗಿ ಹಿಂತಿರುಗಿ ಬಂದವರು. The family of Esau, the Edomites, they never came back. ಏಸಾವನ ಕುಟುಂಬದವರಾದಂತಹ ಏದೋಮ್ಯರು ಅವರು ಹಿಂತಿರುಗಿ ಬರಲಿಲ್ಲ. They never, God, the king never gave them permission to build their own temple. ಅರಸನಾದರೂ ಅವರಿಗೆ ತಮ್ಮ ದೇವಾಲಯವನ್ನ ಕಟ್ಟುವುದಕ್ಕೆ ಅವರಿಗೆ ಅನುಮತಿ ಕೊಡಲಿಲ್ಲ. And they got it from the Lord. The Lord promised them he will bring them back only for Israel. ನೋಡುವಾಗ ಕರ್ತನು ತಾನೇ ಅವರನ್ನ ಹಿಂತಿರುಗಿ ಬರುವಂತಹ ವಾಗ್ದಾನವನ್ನ ಮಾಡಿದ್ದು. And we see that Edom is a wicked land. ನಾವು ನೋಡ್ತೇವೆ ಏದೋಮ್ ಅದು ದುಷ್ಟ ದೇಶ ಎಂಬುದಾಗಿ ಬರೆಯಲ್ಪಟ್ಟಿದೆ. But Israel is a holy land. ಇಸ್ರಾಯೇಲ್ ಅಂತ ನೋಡುವಾಗ ಅದು ಪರಿಶುದ್ಧ ದೇಶ. In Zechariah chapter 2 verse 12 we read that. ನಾವು ಅದನ್ನ ಜಕರೀಯನ ಪ್ರವಾದನ ಗ್ರಂಥ 2ನೇ ಅಧ್ಯಾಯ 12ನೇ ವಚನದಲ್ಲಿ ಓದುತ್ತೇವೆ. The invasion of Babylon was to chastise Israelites. ನೋಡುವಾಗ ಇಸ್ರಾಯೇಲಿನ ಮೇಲೆ ಅವರ ದಂಡಕ್ಕೆ ಬಂದದ್ದು ಏನಂತ ಹೇಳಿದ್ರೆ ಅವರು ಇಸ್ರಾಯೇಲ್ಯರನ್ನ ಬಾಧಿಸಬೇಕು, ಸಂಕಷ್ಟಕ್ಕೆ ಒಳಪಡಿಸಬೇಕೆಂದೇ. But for Edom it was a judgment. ಏದೋಮ್ ಎಂಬುದಾಗಿ ಹೇಳುವಾಗ ಅದೊಂದು ನ್ಯಾಯ ತೀರ್ಪಾಗಿತ್ತು. That we see that how God works in our life. ದೇವರು ನಮ್ಮ ಜೀವನದಲ್ಲಿ ಹೇಗೆ ಕಾರ್ಯ ಮಾಡುತ್ತಾನೆ ಎಂಬುದನ್ನ ನಾವಲ್ಲಿ ನೋಡುತ್ತೇವೆ. When God deals with us, it is to chastise us, to make us better. ದೇವರು ನಮ್ಮನ್ನ ಶಿಸ್ತಿಗೊಳಪಡಿಸಿ ನಮ್ಮನ್ನ ಇನ್ನೂ ಉತ್ತಮರನ್ನಾಗಿ ಮಾಡುವುದಕ್ಕಾಗಿಯೇ ಆತನು ಈ ರೀತಿಯಲ್ಲಿ ನಮ್ಮನ್ನ ಗುರಿಪಡಿಸುತ್ತಾನೆ. For the worldly people it is judgment from God. ಲೋಕದ ಜನರಿಗಾದರೂ ಅದು ದೇವರಿಂದ ಬಂದಂತ ನ್ಯಾಯ ತೀರ್ಪು. But for us it is chastisement to make us better as a father. ನಮಗಾದರೂ ತಂದೆಯು ಮಕ್ಕಳನ್ನ ಶಿಕ್ಷಿಸುವಂತೆ ನಮ್ಮನ್ನ ದೇವರು ಶಿಕ್ಷಿಸಿ ನಮ್ಮನ್ನ ಇನ್ನೂ ಉತ್ತಮರನ್ನಾಗಿ ಮಾಡಲು ಆತನು ಬಯಸುವವನಾಗಿರುತ್ತಾನೆ. You see, thus says the Lord of hosts.
ನೋಡುವಾಗತಾನೆ ಸೇನಾಧೀಶ್ವರನ ಯೆಹೋವನಿಂದನು ತಾನೆ ಎಂದು ಅಲ್ಲಿ ಬರೆಯಲ್ಪಟ್ಟಿದೆ. This is 24 times the word Lord of hosts came in this chapter, in this book. ಈ ಒಂದು ಪುಸ್ತಕದಲ್ಲಿ ಸೇನಾಧೀಶ್ವರನಾದ ಯೆಹೋವನು ಅನ್ನುವಂತ ಮಾತು 24 ಸಾರಿ ಬರೆಯಲ್ಪಟ್ಟಿದೆ. It is about 300 times came in the Old Testament. ಹಳೆಯ ಒಡಂಬಡಿಕೆಯಲ್ಲಿ ಸುಮಾರು 300 ಸಾರಿ ಬರೆಯಲ್ಪಟ್ಟಿದೆ. But it's almost came this 24 came in this book. ಈ ಪುಸ್ತಕದಲ್ಲಿ ಸುಮಾರು 24 ಸಾರಿ ಬರೆಯಲ್ಪಟ್ಟಿದೆ. The Almighty God, the powerful God, the Lord of the army is talking to them now. ಸರ್ವಶಕ್ತನಾದಂತ ದೇವರು, ಸೇನಾಧೀಶ್ವರನಾದ ಕರ್ತನು ಅವರೊಂದಿಗೆ ಮಾತನಾಡುತ್ತಿದ್ದಾನೆ. So brothers, they went through this judgment, but we are going through chastisement. That we have to understand in our life. ನಮ್ಮ ಜೀವನವನ್ನು ಅರ್ಥ ಮಾಡಿಕೊಳ್ಳಬೇಕಾದದ್ದೇನೆಂದ್ರೆ, ಲೋಕದ ಅನ್ಯ ಜನರಾದರೂ ದೇವರ ನ್ಯಾಯ ತೀರ್ಪಿಗೆ ಒಳಗಾಗಿ ಹೋಗುತ್ತಿದ್ದಾರೆ. ಅದು ಅವರಿಗೆ ನ್ಯಾಯ ತೀರ್ಪು. ನಮಗಾದರೂ ದೇವರು ನಮ್ಮನ್ನ ಶಿಕ್ಷಿಸಿ ಶಿಸ್ತಿಗೆ ಒಳಪಡಿಸಿ ನಮ್ಮನ್ನ ಇನ್ನೂ ಉತ್ತಮರನ್ನಾಗಿ ಮಾಡುವುದಕ್ಕೆ ನಮ್ಮನ್ನ ಮುನ್ಸಾಗಿಸುತ್ತಿದ್ದಾನೆ ಎಂಬುದನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು. So when we go through this time of problems, time of trials in your family, in your churches, in this around you, you should understand this. God is molding you to according to His will and pleasure. ನಿಮ್ಮ ವೈಯಕ್ತಿಕ ಜೀವನದಲ್ಲಿ, ಕುಟುಂಬ ಜೀವನದಲ್ಲಿ, ಸಾಮಾಜಿಕ ಜೀವನದಲ್ಲಿ, ಸಭೆಯ ಜೀವನದಲ್ಲಿ ಏನಾದರೂ ಕೂಡ ಇಂತಹ ಕಷ್ಟಗಳ ನಡುವೆ ನೀವು ಹಾದು ಹೋಗುತ್ತಾ ಇದ್ದಾರೆ, ನೀವು ಅರ್ಥ ಮಾಡಿಕೊಳ್ಳಬೇಕು, ದೇವರು ನನ್ನನ್ನ ಶಿಕ್ಷಿಸಿ ಶಿಸ್ತಿಗೆ ಒಳಪಡಿಸಿ ನನ್ನನ್ನ ಸರಿದಾರಿಯಲ್ಲಿ ನಡೆಸುತ್ತಿದ್ದಾನೆ ಎಂಬುದಾಗಿ ಅರ್ಥ ಮಾಡಿಕೊಳ್ಳಬೇಕು. Then the fourth session we see that verse 5, I shall see and you shall say, the Lord is magnified beyond the border of Israel. ಅನ್ನುವಾಗ 5ನೇ ವಾಕ್ಯಕ್ಕೆ ಬರುವಾಗ, ನೀವೇ ಇದನ್ನು ಕಣ್ಣಾರೆ ಕಂಡು ಯೆಹೋವನು ಇಸ್ರಾಯೇಲನ ಮೇರೆಯ ಆಚೆಯು ಮಹಾ ಮಹಿಮೆಯುಳ್ಳವನು ಅಂದುಕೊಳ್ಳುವಿರಿ. This is the time they got to witness God. ಈ ಒಂದು ಸಮಯವೇ ಅವರು ದೇವರ ವಿಷಯದಲ್ಲಿ ಸಾಕ್ಷೀಕರಿಸುವಂತ ಸಮಯ. We see that all the neighboring countries were destroyed. ಎಲ್ಲ ನೆರೆ ಹೊರೆಯ ರಾಷ್ಟ್ರಗಳೆಲ್ಲವೂ ಕೂಡ ನಾಶ ಮಾಡಲ್ಪಟ್ಟಿವೆ. But only Israel was rebuilt. ಕೇವಲ ಇಸ್ರಾಯೇಲ್ ಮಾತ್ರವೇ ಅದು ಪುನಃಸ್ಥಾಪಿಸಲ್ಪಟ್ಟಿದೆ, ಪುನಃ ಕಟ್ಟಲ್ಪಟ್ಟಿದೆ. They built their temple. They built their walls. ಅವರು ತಮ್ಮ ದೇವಾಲಯವನ್ನ ಕಟ್ಟಿದರು, ಅವರು ತಮ್ಮ ಮನೆಗಳನ್ನ ಕಟ್ಟಿದರು, ತಮ್ಮ ಕಟ್ಟಡಗಳನ್ನ ಕಟ್ಟಿದರು. They are not happy with that. They are not seeing God's grace on there. ಅವರು ಸಂತೋಷವಾಗಿಲ್ಲ. ಇಷ್ಟೆಲ್ಲ ಕಟ್ಟಿದರೂ ಕೂಡ ಅಲ್ಲಿ ದೇವರ ಕೃಪೆಯನ್ನು ಅವರು ಕಾಣುತ್ತಾ ಇಲ್ಲ. When you look at neighboring countries, they're all destroyed. Nothing was rebuilt. ಅವ್ರು ನೆರೆಹೊರೆಯ ರಾಷ್ಟ್ರಗಳನ್ನು ಅವರು ನೋಡುವಾಗ ಏನು ಉಳಿದಿಲ್ಲ, ಎಲ್ಲವೂ ಕೂಡ ಸಂಪೂರ್ಣವಾಗಿ ನಾಶ ಮಾಡಲ್ಪಟ್ಟಿವೆ. This is a time for them to testify God to other countries, other people. ಇದು ಇತರ ಜನರಿಗೆ ತಮ್ಮ ಕುರಿತಾಗಿ, ತಮ್ಮ ದೇವರ ಕುರಿತಾಗಿ ಸಾಕ್ಷೀಕರಿಸುವಂತ ಸಮಯವು ಅದಾಗಿತ್ತು. When they gone through this time, God helped them. God helped them to rebuild. What our Savior is a great God that we have testified to others. ಇಂತಹ ಸಮಯದಲ್ಲಿ ದೇವರು ತಾನೇ ಅವರಿಗೆ ಸಹಾಯ ಮಾಡುತ್ತಾನೆ. ದೇವರು ಸಹಾಯ ಮಾಡುವುದನ್ನ ನೋಡುವಾಗ ಇಸ್ರಾಯೇಲರು ನಮ್ಮ ದೇವರು ಮಹಾ ದೇವರು, ನಮಗೆ ಸಹಾಯ ಮಾಡುವ ದೇವರು ಎಂಬುದನ್ನ ಅವರು ಸಾಕ್ಷೀಕರಿಸುತ್ತಾರೆ. They have to use that opportunity to testify God to other people. ನಮಗೆ ಕೊಡಲ್ಪಡುವಂತಹ ಸಮಯಗಳನ್ನ ನಾವು ಇತರ ಜನರಿಗೆ ಸಾಕ್ಷೀಕರಿಸುವುದಕ್ಕಾಗಿ ನಾವು ಉಪಯೋಗಿಸಿಕೊಳ್ಳಬೇಕು. When we go through these trials and tribulations, we should testify God through this time. ನಾವು ಇಂತಹ ಕಷ್ಟ, ಹಿಂಸೆ, ಸಂಕಷ್ಟ ನಡುವೆ ಹಾದು ಹೋಗುವಾಗ ಇಂಥ ಸಮಯದಲ್ಲಿಯೇ ನಮ್ಮ ಕರ್ತನ ಕುರಿತಾಗಿ ನಾವು ಸಾಕ್ಷಿ ಕೊಡುವವರಾಗಿರಬೇಕು. In Philippians chapter 1, we read that 1:12 to 26, the whole portion. ನಾವು ಫಿಲಿಪ್ಪಿ ಪತ್ರಿಕೆ 1ನೇ ಅಧ್ಯಾಯ
12-20 ಪೂರ್ತಿಯ ಆ ಒಂದು ವಾಕ್ಯ ಭಾಗವನ್ನು ಓದುವಾಗ we see that how Apostle Paul is talking about his life. ಅಪೊಸ್ತಲನ ಪೌಲನು ತನ್ನ ಜೀವನದ ಕುರಿತಾಗಿ ಹೇಗೆ ಮಾತನಾಡುತ್ತಿದ್ದಾನೆ ಎಂಬುದನ್ನು ನಾವಿಲ್ಲಿ ಅರ್ಥ ಮಾಡಿಕೊಳ್ಳುತ್ತೇವೆ. He makes every opportunity to testify God. ಅಪೊಸ್ತಲ ಪೌಲನಾದವರು ದೇವರ ಕುರಿತಾಗಿ ಕರ್ತನ ಕುರಿತಾಗಿ ಸಾಕ್ಷೀಕರಿಸುವುದಕ್ಕೆ ಕೊಡಲ್ಪಟ್ಟಂತ ದೊರೆತಂತ ಪ್ರತಿಯೊಂದೊಂದು ಅವಕಾಶಗಳನ್ನು ಕೂಡ ಆತನು ಕರ್ತನ ಕುರಿತಾದ ಸಾಕ್ಷಿಗಾಗಿಯೇ ಉಪಯೋಗಿಸಿಕೊಂಡನು. We see that in verse 13, so that it has become evident to the whole place of God and to all rest that my chains are in Christ, and almost of the brethren in the Lord having become confident by my chains and are much more bold to speak the word without fear. ಆ ವಾಕ್ಯ ಭಾಗದಲ್ಲಿ ನೋಡುವಾಗ ಅಪೊಸ್ತಲನಂತಹ ಪೌಲನು ಆತನು ಬಹಳವಾಗಿ ಆತನು ಪತ್ರಿಕೆಯನ್ನು ಬರೆಯುವಾಗ ಆತನು ಬಹಳ ಸಂತೋಷವಾಗಿ ಆತನು ಬೇಡುವವನಾಗಿದ್ದಾನೆ. Philippians chapter 1. Yeah, chapter 1 verse 14. I read that because when Apostle Paul was in chain in the prison, ನೋಡುವಾಗ ಅಪೊಸ್ತಲನ ಪೌಲನು ಆತನು ಸೆರೆಮನೆಯಲ್ಲಿ ಇದ್ದಾಗ ಸೆರೆಮನೆಯಲ್ಲಿ ಇರುವಂತಹ ಸಮಯದಲ್ಲಿಯೂ ಕೂಡ ಅವನಿಗೆ ದೊರೆತಂತಹ ಅವಕಾಶವನ್ನ ಕರ್ತನಾಗಿರುವ ಯೇಸು ಕ್ರಿಸ್ತನ ಕುರಿತಾಗಿ ಸಾಕ್ಷಿ ಹೇಳುವುದಕ್ಕೆ ಆತನು ಉಪಯೋಗಿಸಿಕೊಂಡನು. So he is rejoicing when he is in the prison because he can talk to the people in the prison about Lord Jesus Christ. ಸೆರೆಮನೆಯಲ್ಲಿ ಇರುವಾಗಲೂ ಕೂಡ ಅಪೊಸ್ತಲ ಪೌಲನು ಸಂತೋಷವುಳ್ಳವನಾಗಿದ್ದಾನೆ. ಯಾಕಂದ್ರೆ ಅಲ್ಲಿಯೂ ಕೂಡ ಆತನು ಕರ್ತನ ಕುರಿತಾಗಿ ಸಾಕ್ಷಿ ಹೇಳಬಹುದು ಎಂಬುದ ಕಾರಣದಿಂದಾಗಿಯೇ everything happened in his life to preach the word of God. ಆತನು ಕರ್ತನ ವಿಷಯವಾಗಿ ಆತನು ಸಾರುವುದಕ್ಕೆ ಅವನಿಗೆ ದೊರೆತಂದ ಮತ್ತೊಂದು ಅವಕಾಶವಾಗಿ ಆತನು ಪರಿಗಣಿಸಿದನು. Really beloved, the big challenge in our life is to glorify him more and more. ಪ್ರಿಯರಾದ ನಮ್ಮ ಜೀವನದಲ್ಲಿ ಬರುವಂತಹ ಇಂತಹ ಪರಿಸ್ಥಿತಿಗಳು ನಾವು ಹೆಚ್ಚಾಗಿ ಕರ್ತನನ್ನ ಮಹಿಮೆ ಪಡಿಸುವುದಕ್ಕಾಗಿಯೇ ಕೊಡಲ್ಪಟ್ಟಂತಹ ಅವಕಾಶಗಳಾಗಿರುತ್ತವೆ. God will very clearly state to them, telling them that he loved him. He loved him he hate Esau. ಅಲ್ಲಿ ದೇವರು ಅವರಿಗೆ ಸ್ಪಷ್ಟವಾಗಿ ಹೇಳಿದನು, ನಾನು ಯಾಕೋಬನನ್ನ ಪ್ರೀತಿಸಿದನು, ಏಸಾವನನ್ನ ದ್ವೇಷಿಸಿದನು ಎಂಬುದಾಗಿ ಆತನು ಸ್ಪಷ್ಟವಾಗಿ ಹೇಳುತ್ತಾನೆ. Really beloved, God chosen us because not because we are good, but because of his grace. ಪ್ರಿಯರಾದವರ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ. ನಾವೆಲ್ಲರೂ ಒಳ್ಳೆಯವರಾಗಿದ್ದೇವೆ ಎಂಬುದಕ್ಕಾಗಿ ಅಲ್ಲ, ಬದಲಾಗಿ ತನ್ನ ಕೃಪೆಯಿಂದ ನಮ್ಮನ್ನು ಆರಿಸಿಕೊಂಡಿದ್ದಾನೆ. The hope in your heart should increase day by day. ನಿಮ್ಮ ಹೃದಯದಲ್ಲಿರುವಂತಹ ನಿರೀಕ್ಷೆಯು ದಿನೇ 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 ಹೆಚ್ಚಾಗಬೇಕು. The love towards the Lord should increase day by day. ಕರ್ತನನ್ನ ಪ್ರೀತಿಸುವಂತಹ ಆ ಒಂದು ಮನಸ್ಸು ದಿನೇ ದಿನೇ ಹೆಚ್ಚಾಗಬೇಕು. Not like the churches in Asia Minor. ಏಷ್ಯಾ ಮೈನರ್ ನಲ್ಲಿ ಅಥವಾ ಅಷ್ಟೇ ಸೀಮೆಯಲ್ಲಿದ್ದಂತ ಸಭೆಗಳ ರೀತಿಯಲ್ಲಿ ಅಲ್ಲ. Not like the people who questioned God in the time of Malachi. ಮಲಾಕಿಯನ ಕಾಲದಲ್ಲಿ ದೇವರನ್ನೇ ಪ್ರಶ್ನೆ ಮಾಡಿದಂತಹ ಆ ಜನರ ರೀತಿಯಲ್ಲಿ ಅಲ್ಲ. Because you have to understand the love of God and love him more in this time and live closer to him and be thankful to the Lord for the days to come. ನಾವು ದೇವರನ್ನ ಪ್ರೀತಿ ಮಾಡಿ ನಾವು ದೇವರನ್ನ ಅರ್ಥ ಮಾಡಿಕೊಂಡವರಾಗಿ ಆತನ ಮೆಚ್ಚಿಗಾಗಿ ಮುಂಬರುವ ದಿವಸಗಳಲ್ಲಿ ಆತನಿಗಾಗಿ ಜೀವಿಸುವವರಾಗಬೇಕು. May the study of this word, this chapter will this prophecy will help us to understand more from this word of God. ಈ ವಾಕ್ಯ ಭಾಗಗಳ ಅಧ್ಯಯನವು ನಮ್ಮನ್ನ ನಾವು ಇನ್ನೂ ಹೆಚ್ಚಾಗಿ ದೇವರ ಪ್ರೀತಿನ ಅರ್ಥ ಮಾಡಿಕೊಳ್ಳುವುದಕ್ಕೆ ಸಹಾಯಕವಾಗಿರುತ್ತವೆ. May the Lord's name be glorified and thank you all. Thank you, Brother Simon. Again. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಎಲ್ಲರಿಗೂ ಕೂಡ ವಂದನೆಗಳು.